ಒಂದು ನಗರದಲ್ಲಿ ಪುಷ್ಪಾ ಎಂಬ ಹುಡುಗಿ ತನ್ನ ತಂದೆ ತಾಯಿ ಜೊತೆ ಒಂದು ಪುಟ್ಟ ಮನೆಯಲ್ಲಿ ವಾಸಿಸುತ್ತಿರುತ್ತಾಳೆ. ಮನೆಯಲ್ಲಿ ಬಡತನ ಇರುತ್ತದೆ. ಪುಷ್ಪಾ ತಂದೆ ಒಂದು ಪುಟ್ಟ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ತಾಯಿ ಮನೆಯಲ್ಲೇ ಇರುತ್ತಾರೆ. ಪುಷ್ಪಾ ಡಿಗ್ರಿ ಓದುತ್ತಿರುತ್ತಾಳೆ. ಪುಷ್ಪಾಗೆ ಕುತೂಹಲ ಮನೋಭಾವ ತುಂಬಾ ಇರುತ್ತದೆ. ಯಾವುದೇ ವಿಷಯವಾದ್ರೂ ಅದರ ಬಗ್ಗೆ ಪೂರ್ತಿ ತಿಳಿದುಕೊಳ್ಳದೆ ಅವಳಿಗೆ ಸಮಾಧಾನನೇ ಇರುವುದಿಲ್ಲ. ಅವಳ ಈ ಸ್ವಭಾವದಿಂದ ಅವಳ ತಂದೆ ತಾಯಿ ತುಂಬಾ ಚಿಂತಿತರಾಗಿರುತ್ತಾರೆ. ಕೇಳಿ, ಇತ್ತೀಚೆಗೆ ಪುಷ್ಪಾ ಸಣ್ಣ ಪುಟ್ಟ ವಿಷಯಕ್ಕೂ ತುಂಬಾ ಪ್ರಶ್ನೆ ಮಾಡ್ತಾಳೆ. ನನಗಂತೂ ಅವಳನ್ನು ಹೀಗೆ ನೋಡಿ ಸಾಕಾಗಿದೆ. ನೀನು ಯಾಕಿಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀಯಾ? ಅವಳಿನ್ನೂ ಚಿಕ್ಕ ಹುಡುಗಿ, ಕುತೂಹಲ ಜಾಸ್ತಿ. ಸಮಯ ಕಳೀತಾ ಅವಳೇ ಸರಿ ಹೋಗ್ತಾಳೆ. ಏನು ಸರಿ ಹೋಗ್ತಾಳೋ ಏನೋ, ನಿಮಗೂ ನಿಮ್ಮಗಳಿಗೂ ಜೋಡಿ ಸರಿಯಾಗಿದೆ. ಪುಷ್ಪಾ ತಂದೆ ತಾಯಿ ಮಾತನಾಡುತ್ತಿದ್ದ ಸಮಯಕ್ಕೆ ಸರಿಯಾಗಿ ಪುಷ್ಪಾ ಕೂಡ ಅಲ್ಲಿಗೆ ಬರುತ್ತಾಳೆ. ಅಪ್ಪ, ಅಮ್ಮ, ಏನ್ ವಿಷಯ? ಇಬ್ರು ಹೀಗೆ ನನ್ನನ್ನೇ ನೋಡ್ತಿದ್ದೀರಾ? ಏನೂ ಇಲ್ಲ ಮಗಳೇ, ನಿನ್ನ ತಾಯಿಗೆ ನಿನ್ನ ಬಗ್ಗೆ ಚಿಂತೆ ಜಾಸ್ತಿಯಾಗಿದೆ. ನನ್ ಬಗ್ಗೆ ಚಿಂತೆನಾ? ಯಾಕೆ? ಇನ್ನೇನ್ ಮತ್ತೆ, ನೀನು ಸಣ್ಣ ಪುಟ್ಟ ವಿಷಯಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಂಡು ಪ್ರಶ್ನೆ ಕೇಳ್ತಲೇ ಇದ್ರೆ ನನ್ ತಲೆ ಕೆಡ್ತಿದೆ. ಯಾಕೆ? ಅದ್ರಲ್ಲೇನ್ ತಪ್ಪಿದೆ? ಗೊತ್ತಿಲ್ದ ವಿಚಾರನ ಕೇಳಿ ತಿಳ್ಕೊಳ್ಬೇಕು ಅಂತ ಅಪ್ಪನೇ ಹೇಳಿದ್ದು. ನೀನ್ ಬರೀ ಕೇಳೋದಿಲ್ಲ, ಡಿಟೆಕ್ಟಿವ್ ಕೆಲ್ಸಾನೇ ಶುರು ಮಾಡ್ತೀಯಲ್ಲ, ಅದು ನೋಡಿ ಸಾಕಾಗಿದೆ ನನ್ಗೆ. ಸರಿ, ಈಗ ಆ ವಿಷಯ ಬಿಡಿ. ನಾನು ನಿಮ್ಮಿಬ್ಬರ ಬಳಿ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ಮುಖ್ಯವಾದ ವಿಷಯನಾ? ಏನಪ್ಪ ಅದು? ನಮ್ಮ ಕಂಪನಿ ಬೇರೆ ಊರಿಗೆ ಶಿಫ್ಟ್ ಆಗ್ತಿದೆ. ನಾವು ಆ ಊರಿಗೆ ಶಿಫ್ಟ್ ಆಗ್ಬೇಕು. ಏನ್ ಹೇಳ್ತಿದ್ದೀರಾ ನೀವು? ನಾವು ಬೇರೆ ಊರಿಗೆ ಶಿಫ್ಟ್ ಆಗ್ಬೇಕೆ? ಹೌದು, ನನ್ನ ಕೆಲಸ ಉಳಿಬೇಕು ಅಂದ್ರೆ ನಾವು ಶಿಫ್ಟ್ ಆಗ್ಲೇಬೇಕು. ಈ ಊರಲ್ಲೇ ಬೇರೆ ಕೆಲ್ಸ ನೋಡ್ಕೋಬಹುದಲ್ಲ ಅಪ್ಪ? ಹೌದು, ಪುಷ್ಪಾ ಹೇಳ್ತಿರೋದು ಸರಿ ಇದೆ. ನಾವು ಶಿಫ್ಟ್ ಆದ್ರೆ ಪುಷ್ಪಾ ಕಾಲೇಜ್ ಕೂಡ ಚೇಂಜ್ ಮಾಡ್ಬೇಕು. ನಾನು ತುಂಬಾ ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದೇನೆ. ಈ ಕೆಲಸ ಬಿಟ್ರೆ ಬೇರೆ ಕೆಲಸ, ಅದು ಈ ವಯಸ್ಸಲ್ಲಿ ಹುಡುಕೋದು ಕಷ್ಟ. ನೀವ್ ಹೇಳ್ತಿರೋದು ಸರಿ ಇದೆ. ನಿಮ್ಗೆ ಬೇರೆ ಕೆಲ್ಸ ಸಿಗದಿದ್ರೆ ನಾವು ಸಂಸಾರ ನಡ್ಸೋದು ಹೇಗೆ? ನೀವ್ ಹೇಳಿದ ಹಾಗೆ ಮಾಡೋಣ. ಸರಿಯಪ್ಪ, ನನ್ಗೂ ಬೇರೆ ಊರ್ ನೋಡಿದ ಹಾಗಾಗತ್ತೆ. ಹಾಗೆ ಮಾಡೋಣ. ಸರಿ, ನಾನು ಆ ಊರಲ್ಲಿ ಮನೆ ಹುಡುಕಲು ಈಗ್ಲೇ ಶುರು ಮಾಡ್ತೇನೆ ಎಂದು ಪುಷ್ಪಾ ತಂದೆ ಹೇಳ್ತಾರೆ. ಬೇರೆ ಊರಲ್ಲಿ ಮನೆ ಮಾಡಿ ಆ ಮನೆಗೆ ಶಿಫ್ಟ್ ಆಗ್ತಾರೆ. ಮನೆ ತುಂಬಾ ಚೆನ್ನಾಗಿದೆ, ಎಲ್ಲದಕ್ಕೂ ಅನುಕೂಲ ಇದೆ. ಹೌದು ಅಪ್ಪ, ನನ್ಗೂ ಮನೆ ತುಂಬಾ ಇಷ್ಟ ಆಯ್ತು. ಸದ್ಯ ನಿಮ್ಮಿಬ್ರಿಗೂ ಮನೆ ಇಷ್ಟ ಆಯ್ತಲ್ಲ, ಸಮಾಧಾನ ಆಯ್ತು ನಂಗೆ. ಪುಷ್ಪಾ, ನಿನ್ನ ಕಾಲೇಜ್ ಕೂಡ ಹತ್ತಿರದಲ್ಲೇ ಇದೆ. ನೀನು ನಡೆದುಕೊಂಡೇ ಹೋಗ್ಬಹುದು. ಹೌದಾ ಅಪ್ಪ? ತುಂಬಾ ಒಳ್ಳೆದಾಯ್ತು. ಪುಷ್ಪಾ ಹಾಗೂ ಅವಳ ತಂದೆ ತಾಯಿ ಹೊಸ ಮನೆ ನೋಡಿ ತುಂಬಾ ಖುಷಿಪಡುತ್ತಿರುತ್ತಾರೆ. ಅಷ್ಟರಲ್ಲಿ ಆ ಮನೆಯ ಯಜಮಾನಿ ಅಲ್ಲಿಗೆ ಬರುತ್ತಾಳೆ. ಒಳಗೆ ಬರಬಹುದಾ? ಅಯ್ಯೋ, ನಿಮ್ಮ ಮನೆ ಒಳಗೆ ನೀವು ಬರೋಕ್ಕೆ ನಮ್ಮನ್ನು ಕೇಳ್ಬೇಕೆ? ದಯವಿಟ್ಟು ಬನ್ನಿ. ಮನೆ ಇಷ್ಟ ಆಯ್ತು ಅನ್ಕೋತೀನಿ. ಅಯ್ಯೋ, ಮನೆ ತುಂಬಾ ಚೆನ್ನಾಗಿದೆ, ನಮ್ಗೆ ತುಂಬಾ ಇಷ್ಟ ಆಯ್ತು. ಹೊಸ ಊರು ಅಂತ ಯೋಚನೆ ಮಾಡ್ಬೇಡಿ. ನಿಮಗೆ ಏನೇ ಸಹಾಯ ಬೇಕಿದ್ರೂ ನನ್ನನ್ನು ಕೇಳಿ. ತುಂಬಾ ಸಂತೋಷ. ನೀವಿಷ್ಟೊಂದು ಕಾಳಜಿ ತೋರಿಸ್ತಿರೋದು ನೋಡಿದ್ರೆ ನಾವು ಒಳ್ಳೆ ಮನೆಗೆ ಬಂದಿದ್ದೀವಿ ಅನ್ಸ್ತಿದೆ. ಇವಳು ನಿಮ್ಮ ಮಗಳಾ? ಹೌದು, ಇವಳು ನಮ್ಮ ಒಬ್ಬಳೇ ಮಗಳು ಪುಷ್ಪಾ ಅಂತ. ಡಿಗ್ರಿ ಓದ್ತಿದ್ದಾಳೆ. ಓ ಹೌದಾ? ತುಂಬಾ ಮುದ್ದಾಗಿದ್ದಾಳೆ. ನನ್ಗೂ ಇರುವುದು ಒಬ್ನೇ ಮಗ. ಅವನ ಹೆಸರು ರಮೇಶ. ಅವನು ಓದು ಮುಗಿಸಿ ಈಗ ಕೆಲ್ಸ ಹುಡುಕ್ತಿದ್ದಾನೆ. ಹೌದಾ? ಒಳ್ಳೇದಾಗ್ಲಿ. ನಿಮ್ ಮಗನಿಗೆ ಬೇಗ ಕೆಲ್ಸ ಸಿಗ್ಲಿ. ನಾನು ಆ ದೇವರಲ್ಲಿ ಅದನ್ನೇ ಬೇಡ್ಕೊಳ್ತಿದ್ದೇನೆ. ಇನ್ನೊಂದು ವಿಷಯ, ನಾನ್ ಯಾಕೆ ಬಂದೆ ಅಂದ್ರೆ ನಿಮ್ಮೆಲ್ರನ್ನೂ ರಾತ್ರಿ ನಮ್ಮನೆಗೆ ಊಟಕ್ಕೆ ಕರೆಯಲು ಬಂದೆ. ಅಯ್ಯೋ, ಅದೆಲ್ಲ ಬೇಡ. ಸುಮ್ಮನೆ ನಮ್ಮಿಂದ ನಿಮಗೇಕೆ ತೊಂದರೆ? ಹೌದು, ಅವ್ರು ಹೇಳ್ತಿರೋದು ಸರಿ ಇದೆ. ಸುಮ್ನೆ ನಿಮ್ಗೇಕೆ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನೂ ಇಲ್ಲ. ನೀವೀಗ ತಾನೇ ಬಂದಿದ್ದೀರಿ, ನಿಮ್ಗೂ ತುಂಬಾ ಸುಸ್ತಾಗಿದೆ. ನಮ್ಮನೆಗೆ ಬರುವುದರಿಂದ ನಿಮ್ಮೆಲ್ಲರ ಪರಿಚಯ ನಮ್ಮ ಮನೆಯವರಿಗೂ ಆಗುತ್ತದೆ. ಸರಿ, ನೀವಿಷ್ಟು ಹೇಳಿದ್ಮೇಲೆ ಬೇಡ ಎನ್ನಲು ನಮಗೆ ಮನಸ್ಸಾಗುತ್ತಿಲ್ಲ. ನಾವು ಬರ್ತೇವೆ ಎಂದು ಪುಷ್ಪಾ ತಂದೆ ಹೇಳುತ್ತಾರೆ. ಆ ದಿನ ರಾತ್ರಿಯೆಲ್ಲ ಮನೆ ಯಜಮಾನಿಯ ಮನೆಯಲ್ಲಿ ಸೇರುತ್ತಾರೆ ಮತ್ತು ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಳ್ಳುತ್ತಾರೆ. ಇವರು ನಮ್ಮ ಯಜಮಾನರು ಮತ್ತು ಇವನು ನನ್ನ ಮಗ ರಮೇಶ.
ನೀವೆಲ್ಲ ನಮ್ಮ ಮನೆಗೆ ಬಂದಿದ್ದು ನಮಗೆ ತುಂಬ ಸಂತೋಷ ಆಯಿತು. ಏನೂ ಸಂಕೋಚ ಮಾಡ್ಕೋಬೇಡಿ. ನೀವೆಲ್ಲ ನಮ್ಮ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಿರೋದು ನೋಡಿದ್ರೆ ತುಂಬಾ ಖುಷಿಯಾಗ್ತಿದೆ. ದೊಡ್ಡವರೆಲ್ಲ ಮಾತನಾಡುತ್ತಿರುವಾಗ ಪುಷ್ಪ ಮತ್ತು ರಮೇಶ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಳ್ಳುತ್ತಾರೆ. ಹೌದು, ನೀವೇನ್ ಮಾಡ್ತಿದ್ದೀರಾ? ನಾನು ಡಿಗ್ರಿ ಓದ್ತಿದ್ದೀನಿ. ನೀವು ಕೆಲ್ಸ ಹುಡುಕ್ತಿದ್ದೀರಾ ಅಂತ ನಿಮ್ ತಾಯಿ ಹೇಳಿದ್ರು. ಹೌದಾ, ನಾನು ಈಗ ತಾನೇ ಓದ್ ಮುಗಿಸಿ ಕೆಲಸ ಹುಡುಕ್ತಿದ್ದೇನೆ. ನಿಮ್ಗೆ ಬೇಗ ಕೆಲ್ಸ ಸಿಗ್ಲಿ ಅಂತ ನಾನ್ ವಿಶ್ ಮಾಡ್ತೀನಿ. ಥ್ಯಾಂಕ್ಸ್. ಮತ್ತೆ ನಿಮ್ಮ ಕಾಲೇಜ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ನಾಳೆಯಿಂದ ಹೋಗ್ಬೇಕು. ಅಪ್ಪ ಇಲ್ಲೇ ನಡ್ಕೊಂಡೇ ಹೋಗ್ಬಹುದು ಅಂದ್ರು. ನನ್ಗೆ ಈ ಊರು ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನಾಳೆ ಕಾಲೇಜಿನ ದಾರಿ ನೋಡ್ಕೋಬೇಕು. ನಾನು ಅದೇ ಕಾಲೇಜ್ನಲ್ಲಿ ಓದಿದ್ದು. ಇಲ್ಲೇ ತುಂಬಾ ಹತ್ರನೇ ಇರೋದು. ನಿಮ್ಗೆ ತೊಂದರೆ ಇಲ್ಲ ಅಂದ್ರೆ ನಾನು ನಾಳೆ ನಿಮ್ಗೆ ದಾರಿ ತೋರಿಸ್ತೀನಿ. ತುಂಬಾ ಒಳ್ಳೇದಾಗುತ್ತೆ ನೀವು ಹಾಗೆ ಮಾಡಿದ್ರೆ. ನನಗೂ ನಾಳೆ ಆಫೀಸ್ ಕೆಲಸ ಇದೆ. ಏನಂತೀಯ ಪುಷ್ಪ? ಸರಿಯಪ್ಪ, ನನ್ಗಿನ್ನೂ ತೊಂದರೆ ಇಲ್ಲ. ನಾನು ಇವ್ರ ಜೊತೆನೇ ಹೋಗ್ತೇನೆ ಎಂದು ಹೇಳಿ ಊಟ ಮುಗಿಸಿ ಪುಷ್ಪ ಮತ್ತು ಅವಳ ತಂದೆ ತಾಯಿ ತಮ್ಮ ಮನೆಗೆ ಬರುತ್ತಾರೆ. ಎಷ್ಟು ಒಳ್ಳೆಯ ಜನ. ಮನೆ ಓನರ್ ಆದ್ರೂ ಸ್ವಲ್ಪನೂ ಜಂಬ ಇಲ್ಲ. ಹೌದು, ತುಂಬಾ ಒಳ್ಳೆ ಜನ ಅನ್ಸುತ್ತೆ. ನಾವು ಒಳ್ಳೆ ಮನೆಗೆ ಬಂದಿದ್ದೇವೆ. ಅವರು ಅಷ್ಟೊಂದು ಕಾಳಜಿ ತೋರಿಸ್ತಿರೋದ್ ನೋಡಿದ್ರೆ ನನ್ಗೇಕೋ ಅನುಮಾನ ಬರ್ತಿದೆ. ಅಮ್ಮ ತಾಯಿ, ನಿನಗೆ ಎಲ್ಲ ವಿಷಯದಲ್ಲೂ ಅನುಮಾನನೇ. ಹೌದು, ಮತ್ತೆ ಈಗಿನ ಕಾಲದಲ್ಲೂ ಇಷ್ಟು ಒಳ್ಳೆಯವರಿರ್ತಾರಾ? ಈಗ ಮಾತು ಸಾಕು, ಹೋಗಿ ಮಲ್ಕೊಳ್ಳಿ. ನಾನು ನಾಳೆ ಆಫೀಸ್ ಹೋಗ್ಬೇಕು. ಹಾಗೇ ಪುಷ್ಪಾನು ಕಾಲೇಜಿಗೆ ಹೋಗ್ಬೇಕು. ಅದು ಹಾಗಲ್ಲಪ್ಪ ನಾನ್ ಹೇಳ್ತಿರೋದು. ಪುಷ್ಪ, ಹೇಳಿದ್ನಲ್ಲ, ಸಾಕು, ಈಗ ಹೋಗಿ ಮಲ್ಕೋ ಎಂದು ಪುಷ್ಪ ತಂದೆ ಹೇಳುತ್ತಾರೆ. ಮರುದಿನ ಪುಷ್ಪ ತಂದೆ ಆಫೀಸಿಗೆ ಹೋಗುತ್ತಾರೆ. ಪುಷ್ಪ ರಮೇಶನೊಡನೆ ಕಾಲೇಜಿಗೆ ನಡೆದುಕೊಂಡು ಹೋಗುತ್ತಾಳೆ. ಮನೆಯಿಂದ ಎಷ್ಟು ದೂರ ಆಗುತ್ತೆ ಕಾಲೇಜಿಗೆ? ಜಾಸ್ತಿ ಏನಿಲ್ಲ, 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅಷ್ಟೇನಾ? ಹಾಗಿದ್ರೆ ನಾನ್ ದಿನ ನಡ್ದೇ ಹೋಗ್ಬಹುದು. ಹೌದು. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನ್ ದಿನ ನಿಮ್ ಜೊತೆ ಬರ್ತೇನೆ. ದಿನ ಬರ್ತೀರಾ? ಯಾಕೆ, ನಿಮ್ಗೆ ಬೇರೆ ಕೆಲ್ಸ ಇಲ್ವಾ? ಕೆಲ್ಸ ಹುಡ್ಕೋಕ್ ಬರ್ತೇನೆ ಅಂದಿದ್ದು. ನಾನ್ ದಿನ ಈ ದಾರಿಯಲ್ಲೇ ಹೋಗೋದು. ಓ ಹೌದಾ? ಹಾಗಿದ್ರೆ ಸರಿ, ಬನ್ನಿ, ಪರವಾಗಿಲ್ಲ. ನನ್ಗೂ ಒಂದ್ ಕಂಪನಿ ಸಿಕ್ಕಾಗೆ ಆಗುತ್ತೆ ಎಂದು ಇಬ್ಬರೂ ಮಾತನಾಡುತ್ತಾ ಸಾಗುವ ದಾರಿ ಮಧ್ಯದಲ್ಲಿ ಒಂದು ಪಾಳು ಬಿದ್ದಿರುವ ಬಂಗಲೆ ಸಿಗುತ್ತದೆ. ಸ್ವಲ್ಪ ಬೇಗ ಬನ್ನಿ, ನಾವಿಲ್ಲಿಂದ ಬೇಗ ಹೋಗ್ಬೇಕು. ಯಾಕೆ, ಏನಾಯ್ತು? ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಮುಂದೆ ಹೇಳ್ತೀನಿ, ಬನ್ನಿ. ಎಂದು ರಮೇಶ ಪುಷ್ಪಾಳನ್ನು ಆ ಜಾಗದಿಂದ ಬೇಗ ಕರೆದುಕೊಂಡು ಹೋಗುತ್ತಾನೆ. ಈಗ ಮನೆ ಹೋಗಿ ತುಂಬಾ ದೂರ ಆಯ್ತು. ಈಗ ಹೇಳಿ, ಏನ್ ವಿಷಯ? ಆ ಬಂಗಲೆ ಪಾಳು ಬಿದ್ದು ತುಂಬಾ ವರ್ಷಗಳೇ ಕಳೆದಿದೆ. ಅದರಲ್ಲಿ ಭೂತ ಇದೆ ಅಂತ ಜನರು ಮಾತನಾಡ್ತಾರೆ. ಅದಕ್ಕೆ ಯಾರೂ ಆ ಬಂಗಲೆ ಬಳಿ ಹೋಗಲ್ಲ. ಏನು, ಭೂತನಾ? ಎಂದು ಹೇಳಿ ಪುಷ್ಪ ನಗಲು ಶುರು ಮಾಡುತ್ತಾಳೆ. ಯಾಕ್ ನಗ್ತಿದ್ದೀರಾ? ಏನಾಯ್ತು? ಮತ್ತೆ ನಗ್ದೆ ಇನ್ನೇನ್ ಮಾಡ್ಲಿ? ಈಗಿನ ಕಾಲದಲ್ಲೂ ನೀವು ಇದನ್ನೆಲ್ಲ ನಂಬ್ತೀರಾ? ನನ್ಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಆ ಜಾಗ ಸರಿಯಿಲ್ಲ ಅಂತ ಗೊತ್ತಾದ್ಮೇಲೆ ಅದರಿಂದ ದೂರ ಇರೋದು ನಮಗೆ ಒಳ್ಳೇದಲ್ವೇ? ಅದೇ ತಪ್ಪು. ಒಂದ್ಸಲ ಅದ್ರೊಳಗ್ ಹೋಗಿ ನೋಡಿದ್ರೆ ಎಲ್ಲ ಗೊತ್ತಾಗತ್ತೆ. ನಿಮ್ಗಷ್ಟೊಂದು ಧೈರ್ಯನಾ? ನಾನ್ ಯಾವುದೇ ವಿಷಯವನ್ನು ಕಣ್ಣಾರೆ ನೋಡ್ದೆ ನಂಬೋದಿಲ್ಲ ಅಷ್ಟೇ. ಸರಿ, ಅದೇ ನಿಮ್ ಕಾಲೇಜು. ಓ ಹೌದಾ? ತುಂಬಾ ಥ್ಯಾಂಕ್ಸ್ ಜೊತೆ ಬಂದಿದ್ದಕ್ಕೆ. ಪರವಾಗಿಲ್ಲ, ಸಂಜೆ ಕಾಲೇಜ್ ಮುಗಿದ್ಮೇಲೂ ಬೇಕಿದ್ರೆ ಬರ್ತೇನೆ. ಇಲ್ಲ, ನಿಮ್ಗೆ ತೊಂದ್ರೆ ಬೇಡ, ಅಪ್ಪ ಬರ್ತಾರೆ ಎಂದು ಪುಷ್ಪ ಹೇಳುತ್ತಾಳೆ. ಸರಿ ಎಂದು ರಮೇಶ ಅಲ್ಲಿಂದ ಹೋಗುತ್ತಾನೆ. ಸಂಜೆ ಕಾಲೇಜು ಮುಗಿಸಿ ತಂದೆಯೊಡನೆ ಪುಷ್ಪ ಮನೆಗೆ ಬರುತ್ತಾಳೆ. ಪುಷ್ಪ, ಕಾಲೇಜ್ ಹೇಗಿತ್ತು? ನಿನಗಿಷ್ಟ ಆಯ್ತಾ? ಹೌದು ಅಮ್ಮ, ಇಷ್ಟ ಆಯ್ತು. ಯಾಕೆ, ಏನಾಯ್ತು? ಏನೋ ಯೋಚನೆ ಮಾಡ್ತಾ ಇರೋ ಹಾಗೆ ಅನಿಸ್ತಿದ್ಯಲ್ಲ? ಪುಷ್ಪ ರಮೇಶ ತಿಳಿಸಿದ ವಿಷಯವೆಲ್ಲವನ್ನೂ ತನ್ನ ತಾಯಿಗೆ ಹೇಳುತ್ತಾಳೆ. ಓ, ಇದಾ ವಿಷಯ? ಶುರು ಆಯ್ತಾ ನಿನ್ನ ಡಿಟೆಕ್ಟಿವ್ ಕೆಲ್ಸ? ನೋಡು, ನಾನ್ ಈಗ್ಲೇ ಹೇಳ್ತಿದ್ದೇನೆ, ನೀನು ರಮೇಶ್ ಹೇಳಿದ ಹಾಗೆ ಕೇಳು. ಆ ಬಂಗ್ಲೆಯಿಂದ ದೂರ ಇರು. ಈಗ ಕೈಕಾಲ್ ತೊಳೆದುಕೊಂಡು ಬಾ, ಏನಾದ್ರೂ ತಿನ್ನು ಎಂದು ಪುಷ್ಪ ತಾಯಿ ಹೇಳುತ್ತಾಳೆ. ರಮೇಶ ಹೇಳಿದ ಮಾತುಗಳು ಪುಷ್ಪಾಳ ತಲೆ ಕೆಡಿಸುತ್ತದೆ. ಅವಳ ಡಿಟೆಕ್ಟಿವ್ ಮೈಂಡ್ ಕೆಲಸ ಮಾಡಲು ಶುರು ಮಾಡುತ್ತದೆ. ಆ ರಾತ್ರಿ ಎಲ್ಲ ಬಂಗಲೆ ಬಗ್ಗೆನೇ ಯೋಚನೆ ಮಾಡುತ್ತಿರುತ್ತಾಳೆ. ಏನನ್ನೂ ಕಣ್ಣಾರೆ ನೋಡದೆ ನಂಬದ ಪುಷ್ಪ ಮುಂದೆ ಏನು ಮಾಡುತ್ತಾಳೆ?
ತನ್ನ ತಾಯಿಯ ಮಾತುಗಳನ್ನು ಕೇಳಿ ಆ ಬಂಗಲೆಯಿಂದ ದೂರ ಉಳಿತಾಳಾ ಅಥವಾ ಅವಳ ಡಿಟೆಕ್ಟಿವ್ ಕೆಲಸ ಶುರು ಮಾಡ್ತಾಳಾ? ಇದನ್ನು ತಿಳಿಯಲು ನೆಕ್ಸ್ಟ್ ಎಪಿಸೋಡ್ ನೋಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಪಿಸೋಡ್ ಮಿಸ್ ಮಾಡ್ಕೋಬೇಡಿ.